ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 33 ಬ್ಲೌಸ್ ಯಾವ ಸಾದಾ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಇವಾಗ ಮೊದಲಿಗೆ ಬಂದು ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ನಾನು ಈ ರೀತಿ ಫೋಲ್ಡ್ ಹಾಕೊಂಡಿದ್ದೀನಿ. ಕ್ಲೋಸ್ ಏನಿದೆಯಲ್ಲ ಸ್ನೇಹಿತರೆ, ಇದನ್ನು ನಮ್ಮ ಕಡೆ ಹಾಕೋಬೇಕು. ಓಪನ್ ಏನಿದೆಯಲ್ಲ ಆ ಕಡೆ ಹಾಕೋಬೇಕು. ನಾವು ಮೊದಲಿಗೆ ಬಂದು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತಿದ್ದೀನಿ. ಸ್ನೇಹಿತರೆ, ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾವು ಕೆಳಗಡೆ ಪಟ್ಟಿ ಮಾಡಲಿಕ್ಕೆ ಬಿಡಬೇಕಾಗುತ್ತೆ. ನಾವು ಕೆಳಗಡೆ 2 ಇಂಚು ಬಿಡ್ಬೇಕು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೋಡಿ, ಫೋಲ್ಡಿಂಗನ್ನು ಎಷ್ಟು ಹಾಕೋಬೇಕಂದ್ರೆ ಸ್ನೇಹಿತರೆ ನೋಡಿ, 33 ಇಂಚು ನಮಗೆ ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ಇದ್ರ ಮೇಲೆ ನಾವು ಅಗಲನ ಕಂಪೇರ್ ಮಾಡ್ತೀವಿ ಸ್ನೇಹಿತರೆ. ನೋಡಿ, 4 ಭಾಗ ಮಾಡಿದರೆ ನಮಗೆ 8 ಕಾಲು ಬರುತ್ತೆ. ನೋಡಿ, 8 ಕಾಲು ಒಂದು ಸೈಡ್ ಬರುತ್ತೆ ಸ್ನೇಹಿತರೆ. ಇದಕ್ಕೆ ಒಂದು 2 ಇಂಚು ಎಕ್ಸ್ಟ್ರಾ ನಾವು ಆ್ಯಡ್ ಮಾಡಿ ನಾವು ಟೋಟಲ್ ಬಂದು 10 ಕಾಲು ಅಥವಾ 10.5 ಇಂಚಿಗೆ ಫೋಲ್ಡ್ ಹಾಕೋಣ. ನೋಡಿ, ಸುಮ್ಮನೆ ವೇಸ್ಟ್ ಮಾಡಬಾರ್ದು ಬಟ್ಟೆನ. 10.5 ಇಂಚಿಗೆ ನಾನು ಫೋಲ್ಡ್ ಹಾಕೊಂತ ಇದ್ದೀನಿ. ಸ್ನೇಹಿತರೆ ನೋಡಿ, ಈ ರೀತಿ ನಾನು ಫೋಲ್ಡ್ ಹಾಕೊಂಡಿದ್ದೀನಿ. ಇವಾಗ ಫಸ್ಟ್ ಬಂದು ಸ್ನೇಹಿತರೆ ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ನೋಡಿ, ಇದು ಬ್ಲೌಸ್ನ ಲೆಂತ್ ಬಂದು ನಾನು ಸ್ನೇಹಿತರೆ ಇದನ್ನ 13.5 ಇಂಚು ಲೆಂತ್ ಇಡ್ತಾ ಇದ್ದೀನಿ. ನೋಡಿ, 13.5 ಇಂಚು ಲೆಂತ್ ಇರೋದ್ರಿಂದ ನೋಡಿ ಸ್ನೇಹಿತರೆ, ಕೆಳಗಡೆಗೆ ನಾನು 2 ಇಂಚು ಫೋಲ್ಡಿಂಗ್ ಮಾಡಲಿಕ್ಕೋಸ್ಕರ ಮಾರ್ಕ್ ಮಾಡ್ಕೊತೀನಿ. ನೋಡಿ ಸ್ನೇಹಿತರೆ, ಇದು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತಾ ಇರೋದು. ಕೆಳಗಡೆ ನೋಡಿ ನಾನು ಒಂದು ಮಾರ್ಕ್ ಹಾಕೊಂತ ಇದ್ದೀನಿ. 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ. ಹಾಗೆ ಸ್ನೇಹಿತರೆ, 13.5 ಇಂಚು ಲೆಂತ್ ಬೇಕು ನಮಗೆ ರೆಡಿ. ಅದಕ್ಕೆ ನಾವು ಅರ್ಧ ಇಂಚ್ ಆ್ಯಡ್ ಮಾಡಿ 14 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ. ಸ್ನೇಹಿತರೆ, ಇದರಲ್ಲಿ ಶೋಲ್ಡರ್ ಮಾರ್ಜಿನ್ ಕೂಡ ಸೇರಿಸಿ ಬಂತು. ಸ್ನೇಹಿತರೆ, ಇವಾಗ ನೋಡಿ, ನೆಕ್ಕಿನ ಕೊರಳಿನ ಅಗಲ, ಹಿಂಭಾಗದ ಕೊರಳಿನ ಅಗಲ ಬಂದು ನಾನು 2 ಇಂಚ್ ಇಡ್ತಾ ಇದ್ದೀನಿ ಸ್ನೇಹಿತರೆ. ಇದು ನೋಡಿ, ಕೊರಳಿನ ಅಗಲ ಬಂದು 2 ಇಂಚ್ ಇಟ್ಟಿದ್ದೀನಿ. ಹಾಗೆ ಸ್ನೇಹಿತರೆ, ಶೋಲ್ಡ್ರ್ ಬಂದು ಇದನ್ನು ನಾನು 5.25 ಇಂಚ್ ಇಡ್ತಾ ಇದ್ದೀನಿ ಶೋಲ್ಡ್ರನ್ನು. ನೋಡಿ, 5.25 ಇಂಚು ಶೋಲ್ಡ್ರು. ಹಾಗೆ ನೋಡಿ, ಇಲ್ಲಿ 5.25 ಇಂಚ್ ಇಟ್ಟಿದ್ದೀನಿ ಸ್ನೇಹಿತರೆ. ಇಲ್ಲಿ ಕೆಳಗಡೆ ಕೂಡ 5.25 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತೀನಿ. ಹಾಗೆ ಸ್ನೇಹಿತರೆ, ಆರ್ಮೋಲ್ ಡೌನಿಂಗ್ ಬಂದು ನಾನು 5.25 ಇಂಚ್ ಇಡ್ತಾ ಇದ್ದೀನಿ ಸ್ನೇಹಿತರೆ. ಇದು ರೌಂಡಿಂಗ್ ಬಂದು ನಮಗೆ 14 ಇಂಚ್ ಬೇಕು. ನೋಡಿ, ಆರ್ಮೋಲ್ ರೌಂಡಿಂಗ್ 14 ಇಂಚ್ ಬೇಕು. ನಾವು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ನೋಡಿ, ಅದಕ್ಕಿಂತ ಮುಂಚೆ ನಾನು ಆರ್ಮೋಲ್ ಡೌನಿಂಗಿಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ. ಸ್ನೇಹಿತರೆ, ಇವಾಗ ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರ್ತದೆ? 8 ಕಾಲು ಬರ್ತಾ ಇದೆ ಸ್ನೇಹಿತರೆ. 8 ಕಾಲಿಗೆ ನಾನು ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ ಬಂದು 1.25 ಇಂಚ್ ಇರ್ತದೆ ಸ್ನೇಹಿತರೆ. ನೋಡಿ, ಇಲ್ಲಿಗೆ 8 ಕಾಲಿದೆ. ಇವಾಗ ನಾವು ಬ್ಯಾಕ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನಮಗೆ ಈ ಚೆಸ್ಟ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಮಾರ್ಕಿಂಗು. ಸ್ನೇಹಿತರೆ ನೋಡಿ, ಇಲ್ಲಿ ಎಲ್ಲಿಂದ ಕ್ರಾಸನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಇವೆರಡು ಸೆಂಟ್ರಿಗೆ ನಾವು ಕ್ರಾಸನ್ನು ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ, ಆರ್ಮೋಲ್ ಡೌನಿಂಗ್ ಎಷ್ಟಿದೆ ಸ್ನೇಹಿತರೆ? 5.25 ಇದೆ. 5.25 ಸೆಂಟ್ರ್ ಬಂದು ನಮಗೆ ಎಷ್ಟಾಗುತ್ತೆ ಅಂತ ನೋಡ್ಕೊಳ್ರಿ. ಸೆಂಟ್ರ್ ಬಂದು ಇಲ್ಲಿ ಬರುತ್ತೆ ಸ್ನೇಹಿತರೆ. ಇಲ್ಲಿಂದ ನಾವು ಕ್ರಾಸ್ ಶೇಪನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ, ಈ ರೀತಿ ನಾವು ಸ್ಕೇಲಲ್ಲಿ ಕ್ರಾಸ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಸ್ನೇಹಿತರೆ, ಇವಾಗ ನೋಡಿ, ಸೊಂಟದ ವೆಸ್ಟ್ ಸೈಜ್ ಬಂದು ಇದು 25 ಇದೆ. 25 ನಾವು 4 ಭಾಗ ಮಾಡಿದರೆ ನಮಗೆ 6 12 24 6 ಕಾಲು ಬರುತ್ತೆ ಸ್ನೇಹಿತರೆ. ನೋಡಿ, 6 ಕಾಲಿಗೆ ನಾನು ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ. ಹಾಗೆ 1 ಇಂಚು ಡಾಟ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತ ಇದ್ದೀನಿ. ಅಲ್ಲಿಗೆ ಎಕ್ಸ್ಟ್ರಾ ಬಂದು 1.25 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟಿದ್ದೀವಿ ಮೇಲ್ಗಡೆಗೆ, ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಲೈನ್ ಹಾಕೋಣ ಸ್ನೇಹಿತರೆ. ನೋಡಿ, ಇದು ಎಕ್ಸ್ಟ್ರಾ, ಇದು ಸ್ಟಿಚಿಂಗ್ ಮಾರ್ಜಿನ್ನು. ಹಾಗೆ ಇದು ಕೂಡ ಎಕ್ಸ್ಟ್ರಾ ಸ್ನೇಹಿತರೆ, ಇದು ಪಟ್ಟಿ ಬರುತ್ತೆ. ಹಾಗೆ ನೋಡಿ, ಇಲ್ಲಿ ಶೋಲ್ಡರ್ ಹತ್ರ ಕೂಡ ನಾನು ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅರ್ಧ ಇಂಚು ನಾನು ಶೋಲ್ಡರ್ ಮಾರ್ಜಿನನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ನೆಕ್ಕಿನ ಅಗಲ ಬಂದು ನಾನು 2 ಇಂಚ್ ಇಟ್ಟಿದ್ದೀನಿ ಇದಕ್ಕೆ. ನೋಡಿ, ಈ ರೀತಿ ನಾನು ಎಕ್ಸ್ಟ್ರಾ ಸ್ಟಿಚಿಂಗನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೂಡ ಬರುತ್ತೆ ಇದು.
ಸ್ನೇಹಿತರೆ ನಮಗೆ ಇದು ಬೇಕಾಗಿರೋದು 14 ಇಂಚು ನಮಗೆ ಆರ್ಮೋಲ್ ರೌಂಡಿಂಗ್ ಬೇಕು. ಇವಾಗ ಚೆಕ್ ಮಾಡ್ಕೊಳ್ಳೋಣ ಎಷ್ಟಿದೆ ಅಂತೇಳಿ. ಸ್ನೇಹಿತರೆ ನೋಡಿ ನಮಗೆ ಸರಿಯಾಗಿ ಬರ್ತಿದೆ. ಆರ್ಮೋಲ್ ರೌಂಡಿಂಗ್ ಅನ್ನೋದು ನಮಗೆ ಕರೆಕ್ಟಾಗಿ ಬರ್ತಿದೆ ನೋಡಿ. ಇನ್ನೊಂದು ಸಾರಿ ಚೆಕ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸ್ನೇಹಿತರೆ ನೋಡಿ ನಮಗೆ ಕರೆಕ್ಟಾಗಿ ಬರ್ತಿದೆ 7 ಇಂಚು. ನಮಗೆ 7 ಅಂದರೆ ಒಂದು ಸೈಡ್ 7 ಬಂದು ನಮಗೆ 2 ಸೈಡು ನಾವು ಇಂಟು ಮಾಡಿದಾಗ ನಮಗೆ 14 ಇಂಚು ಆರ್ಮೋಲ್ ರೌಂಡಿಂಗು ಸರಿಯಾಗಿ ಬರ್ತಿದೆ. ಸ್ನೇಹಿತರೆ ನೋಡಿ ಬ್ಯಾಕ್ ನೆಕ್ ಲೆಂತ್ ಬಂದು ನಾನು 7 ಇಂಚ್ ಇಡ್ತಾ ಇದ್ದೀನಿ. ಈ ಬ್ಲೌಸ್ಗೆ ಬ್ಯಾಕ್ ನೆಕ್ ಲೆಂತು ಇದು ಜಾಸ್ತಿ ಇಲ್ಲ ಸ್ನೇಹಿತರೆ, ಹಾಗಾಗಿ ನಾನು 7 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ನೆಕ್ ವಿಡ್ತನ್ನು ನಾನು ಮೇಲ್ಗಡೆ 2 ಇಂಚ್ ಇಟ್ಟಿದ್ದೀನಿ, ಕೆಳಗಡೆ 2.5 ಇಂಚಿಗೆ ನಾನು ಕ್ರಾಸಲ್ಲಿ ಮಾರ್ಕ್ ಮಾಡ್ಕೊತೀನಿ. ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ನಮಗೆ ರೆಡಿ ಎಕ್ಸ್ಟ್ರಾನ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಮಗೆ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಬಂದು ನಮಗೆ 8.25 ಬೇಕು. ಹಾಗೆ ನಮಗೆ ಕೆಳಗಡೆ ವೇಸ್ಟ್ ಬಂದು 6.25 ಬೇಕು. 1 ಇಂಚು ನಾವು ಎಕ್ಸ್ಟ್ರಾ ಡಾಟಿಗೆ ಬಿಟ್ಟಿದ್ದೀವಿ. ಇಲ್ಲಿ ಇವಾಗ 7.25 ಇಂಚ್ ಬರ್ತಾ ಇದೆ. ನಮ್ಮ ಮೆಜರ್ಮೆಂಟ್ ಪ್ರಕಾರ ಸರಿಯಾಗಿದೆ ಸ್ನೇಹಿತರೆ. ಹಾಗೆ ಲೆಂತ್ ಕೂಡ ಈ ರೀತಿ ನಮಗೆ 13.5 ಇಂಚು ರೆಡಿ ಸಿಗುತ್ತೆ. ಇವಾಗ ಸ್ನೇಹಿತರೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ಫ್ರಂಟ್ ಪಾರ್ಟು ಕಟ್ ಮಾಡಲಿಕ್ಕಿಂತ ಮುಂಚೆ ನಾವು ಒಂದು ಅರ್ಧ ಇಂಚು ನಾವು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಬೇಕು ನಮಗೆ ಕಾಜಾಪಟ್ಟಿಗೋಸ್ಕರ. ಹಾಗಾಗಿ ನೋಡಿ ಒಂದು ಅರ್ಧ ಇಂಚು ನೀವು ಎಷ್ಟಾದರೂ ಮಾರ್ಕ್ ಮಾಡ್ಕೋಬೋದು. 1/4 ಇಂಚು ನೀವು ಎಷ್ಟನ್ನು ಸ್ಟಿಚ್ ಮಾಡ್ತೀರಾ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ರಿ. ಇವಾಗ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿದ್ದೀವಿ ಸ್ನೇಹಿತರೆ, ಅದನ್ನು ಇಟ್ಟು ನಾವು ಆರ್ಮೋಲು ಹಾಗೆ ನೆಕ್ ವಿಡ್ತನ್ನು ಹಾಗೆ ಚೆಸ್ಟ್ ಮೆಜರ್ಮೆಂಟನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಆ್ಯಸ್ ಇಟ್ ಈಸ್ ಹೆಂಗಿದೀವಿ ಹಂಗೆ ನೋಡಿ ಸ್ನೇಹಿತರೆ. ಈ ರೀತಿ ಇಟ್ಕೊಂಡು ನಾವು ನೋಡಿ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಬರ್ತಿದೆ, ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಇದೆ. ಹಾಗೆ ಇಲ್ಲಿಗೆ ಶೋಲ್ಡ್ರು ಹಾಗೆ ನೆಕ್ ವಿಡ್ತು ಇಷ್ಟನ್ನು ನಾವು ಮಾರ್ಕ್ ಮಾಡಿಕೊಂಡು ಇದನ್ನ ರಿಮೂವ್ ಮಾಡೋಣ. ನಾವು ಇಷ್ಟೇ ಸಾಕು ಇದರಲ್ಲಿ ಬ್ಯಾಕ್ ಪಾರ್ಟಲ್ಲಿ ನಾವು ಮಾರ್ಕಿಂಗ್ ಮಾಡ್ಕೊಳೋದು. ಇವಾಗ ಇದಕ್ಕೆ ಲೈನ್ ಹಾಕೋಣ ಸ್ನೇಹಿತರೆ ನೋಡಿ ನಮಗೆ ಆರ್ಮೋಲ್ ರೌಂಡಿಂಗ್ ಬಂದು 14 ಇಂಚ್ ಇದೆ ಬ್ಯಾಕ್ ಪಾರ್ಟಲ್ಲಿ, ನಾವು ಹೇಳಿದ್ದೀನಿ ಆಲ್ರೆಡಿ. ಹಾಗೆ ಫ್ರಂಟ್ ನೆಕ್ ಲೆಂತ್ ಒಂದು ಸ್ನೇಹಿತರೆ ಇದಕ್ಕೆ 5.25 ಇಂಚ್ ಇಡ್ತಾ ಇದ್ದೀನಿ ನಾನು ನೋಡಿ. 5.25 ಇಂಚು ನಾನು ಫ್ರಂಟ್ ನೆಕ್ಕನ್ನು ಇಡ್ತಾ ಇದ್ದೀನಿ. ಇದಕ್ಕೆ ಒಂದು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ರಿ. ಸ್ನೇಹಿತರೆ ನೋಡಿ ಫಸ್ಟ್ ಡಾಟ್ ಪಾಯಿಂಟ್ ಬಂದು ನಾನು ನೋಡಿ ಸ್ನೇಹಿತರೆ ಇದರಲ್ಲಿ ನಾವು ಶೋಲ್ಡರ್ ಮಾರ್ಜಿನ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀವಿ. ನಾವು ಬ್ಯಾಕ್ ಸೈಡ್ ಏನಿದೆಯೋ ಅದನ್ನೇ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ನಾನು ಫಸ್ಟ್ ಡಾಟ್ ಪಾಯಿಂಟ್ ಬಂದು ಸ್ನೇಹಿತರೆ 9 ಇಂಚ್ ಇಡ್ತಾ ಇದ್ದೀನಿ. ಇದಕ್ಕೆ ಈ ಮೆಜರ್ಮೆಂಟ್ಗೆ ಸಾಕಾಗುತ್ತೆ ಅವ್ರಿಗೆ ನೋಡಿ. 9 ಇಂಚಿಗೆ ಫಸ್ಟ್ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ನಾವು 11.25 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಅರ್ಧ ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ಟೋಟಲ್ ಬಂದು 12 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ. 12 ಇಂಚಿಗೆ ಒಂದು ಲೈನನ್ನು ಹಾಕೊತಾ ಇದ್ದೀನಿ. ಸ್ನೇಹಿತರೆ ನಾನು ಡಾಟ್ ಪಾಯಿಂಟ್ ಬಂದು ನಾನು 2.25 ಇಂಚ್ ಇಡ್ತಾ ಇದ್ದೀನಿ ಇಲ್ಲಿಂದ. ಹಾಗೆ 2 ಇಂಚು ನಾನು ಡಾಟ್ ಪಾಯಿಂಟಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ 2 ಇಂಚು ಸೆಂಟ್ರಿಗೆ ಒಂದು ಡಾಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ. ಇಲ್ಲಿಗೆ ನಾವು ಸೆಂಟ್ರ್ ಡಾಟನ್ನು ಮಾರ್ಕ್ ಮಾಡ್ಕೋಬೇಕು, ಮೇನ್ ಡಾಟನ್ನು. ಸ್ನೇಹಿತರೆ ಹಾಗೆ ನೋಡಿ ಇಲ್ಲಿ 1/4 ಇಂಚು ನಾನು 1.25 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ನಮಗೆ ಕಾಜಾಪಟ್ಟಿ ಮಾರ್ಕಿಂಗ್ ತೋರಿಸುತ್ತೆ. ನಾನು ಇಲ್ಲಿಂದ 1.25 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ನೋಡಿ ಈ ಸೈಡ್ ಬಂದು ನಾನು ಅರ್ಧ ಇಂಚು ಮೇಲಕ್ಕೆ ಕ್ರಾಸಲ್ಲಿ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ಈ ಡಾಟ್ ಪಾಯಿಂಟಿಂದ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ.
ಸ್ನೇಹಿತರೆ ನಮ್ಮದು ಸೊಂಟದ ಅಳತೆ, ಇವ್ರದ್ದು ಸೊಂಟದ ಅಳತೆ ಬಂದು ಎಷ್ಟಿದೆ ಅಂದರೆ 6 ಕಾಲು ಬರುತ್ತೆ ಒಂದು ಸೈಡು. ನಾವು 6 ಕಾಲನ್ನು ನೋಡ್ಕೊಳ್ಳೋಣ ಇವಾಗ. ನೀವು ಈ ಥರ ಸ್ಟ್ರೈಟಾಗಿ ನೋಡ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ನೋಡಿ 6 ಕಾಲು, 1 ಕಾಲು ಇಂಚು ಜಾಸ್ತಿ ಇಡ್ತೀನಿ ಲೂಸಿಂಗ್ ಇರಲಿ ಅಂತೇಳಿ. ಹಾಗೆ ನಾನು ಸ್ನೇಹಿತರೆ 2 ಇಂಚಿಂದು ಡಾಟಿಂದ ನಾವು ಲೆಸ್ ಮಾಡಬೇಕು. ನೋಡಿ 2 ಇಂಚು ನಾನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತೀನಿ. ಹಾಗೆ ಬಂದು 1 ಮುಕ್ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ನು. ಸ್ನೇಹಿತರೆ ನೋಡಿ ಇವಾಗ ನಾವು ಡಾಟ್ ಪಾಯಿಂಟನ್ನು, ಮೇನ್ ಡಾಟನ್ನು ಮಾರ್ಕ್ ಮಾಡ್ಕೊಂಡಿವಿ. ಹಾಗೆ ನೋಡಿ ಇದು ನಮ್ಮದು ಉಕ್ಸ್ ಪಟ್ಟಿ ಬರುತ್ತಲ್ಲ, ಅಲ್ಲಿ ಆ ಡಾಟ್ ಪಾಯಿಂಟ್ ಯಾವ ರೀತಿ ಮಾರ್ಕ್ ಮಾಡೋದಂದರೆ, ನೋಡಿ ಅಳತೆ ಬ್ಲೌಸ್ ಕೊಟ್ಟಾಗ ನಮ್ಮದು ಇದು ಸ್ನೇಹಿತರೆ 5.5 ಇದೆ ಹುಕ್ಸ್ ಪಟ್ಟಿ. ಅದ್ರ ಸೆಂಟ್ರಿಗೆ ಬಂದು ನಮಗೆ 2.5 ಇಂಚು 1.2 ಬರುತ್ತೆ. ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊತೀನಿ. ಹಾಗೆ ನೋಡಿ ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ತೀನಿ. ಸ್ನೇಹಿತರೆ ಇದನ್ನು ನೋಡಿ 2 ಇಂಚು ಡಿಫ್ರೆನ್ಸಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು ಡಾಟನ್ನು. ನೋಡಿ ಇಲ್ಲಿ 2 ಅಥವಾ 2 ಕಾಲು, 2.5 ಅವ್ರ ಸೈಜ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ ಸ್ನೇಹಿತರೆ. ನೋಡಿ ಇದಕ್ಕೆ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಕಾರ್ನರ್ ಸೈಡಲ್ಲಿ ಒಂದು ಡಾಟ್ ಬರುತ್ತೆ ಸ್ನೇಹಿತರೆ. ಇದನ್ನು ಕೂಡ ಅಷ್ಟೇ ನೋಡಿ, ಈ ಕಾರ್ನರ್ ಸೈಡಲ್ಲಿ ನಾವು ಈ ಥರ ಲೈನ್ ಹಾಕೊಂಡು ನಾವು ಇಲ್ಲಿ ಕೂಡ ಅಷ್ಟೇ ಸೆಂಟ್ರು ನಮಗೆ ಒಂದು ಡಾಟ್ ಕ್ರಿಯೇಟ್ ಆಗಬೇಕು. ನೋಡಿ ಸರ್ಕಲ್ ಕ್ರಿಯೇಟ್ ಆಗಬೇಕು. ಇಲ್ಲಿ ಕೂಡ ನಾನು 2 ಇಂಚ್ ಇಟ್ಟಿದ್ದೀನಿ ಇದಕ್ಕೆ. ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿಂದ ಮೇಲ್ಗಡೆಗೆ 1.5 ಇಂಚು ನಾನು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಡಾಟ್ ಪಾಯಿಂಟ್ಗೋಸ್ಕರ. ಹಾಗೆ ನೋಡಿ ಇದಕ್ಕೂ ಒಂದು ಸ್ಟ್ರೈಟಾಗಿ ಈ ಥರ ಲೈನ್ ಹಾಕೊಂಬಿಡಿ. ಮೊದಲಿಗೆ ನಿಮಗೆ ಡಾಟ್ ಪಾಯಿಂಟು ಈಸಿಯಾಗಿ ಸಿಗುತ್ತೆ. ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿ ಕೂಡ ಅಷ್ಟೇ 2 ಇಂಚು ಸರ್ಕಲನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು. ಇದು ನಮಗೆ ಡಾಟ್ ಪಾಯಿಂಟ್ ಮಾರ್ಕಿಂಗ್ ಆಯಿತು ಸ್ನೇಹಿತರೆ. ನೋಡಿ ಏನೇನೋ ಡೌಟ್ ಇದ್ರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀವಿ ಸ್ನೇಹಿತರೆ. ಕಟ್ ಮಾಡೋಣ ಇವಾಗ. ಸ್ನೇಹಿತರೆ ನೋಡಿ ಈ ರೀತಿ ನಾವು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡು ಇವಾಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡೋಣ ಸ್ನೇಹಿತರೆ. ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ ಕ್ರಾಸ್ ಬೆಲ್ಟ್ ಕಟ್ ಮಾಡಲಿಕ್ಕೆ ನಾವು ಫ್ರಂಟ್ ಪಾರ್ಟಿನ ಬ್ಯಾಕ್ ಪಾರ್ಟ್ ಮೇಲೆ ಇಟ್ಟು ನಾವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೋಬೇಕು. ನಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ಸ್ನೇಹಿತರೆ. ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ನಾವು ಅಷ್ಟನ್ನೇ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡೋಣ. ನೋಡಿ ನಾನು 2 ಇಂಚಿಗೆ ಬ್ಯಾಕ್ ಸೈಡಲ್ಲಿ ಮಾರ್ಕ್ ಏನು ಮಾಡ್ಕೊಂಡು ಸ್ನೇಹಿತರೆ ಇದನ್ನು ಇಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊತೀನಿ. ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇಲ್ಲಿಗೆ ಸ್ಟಿಚ್ ಆಗಿದೆ ಅಂತ ಲೆಕ್ಕ. ಓಕೆ, ಇವಾಗ ನೋಡಿ ಬ್ಯಾಕ್ ನಾವು ಫ್ರಂಟ್ ಪಾರ್ಟನ್ನು ಏನು ಕಟ್ ಮಾಡಿದ್ದೀವಿ ಸ್ನೇಹಿತರೆ ಅದನ್ನು ಈ ರೀತಿ ಇಟ್ಕೊಂಬಿಡಿ. ನೋಡಿ ಈ ರೀತಿ ನಾವು ಕರೆಕ್ಟಾಗಿ ಇಟ್ಕೋಬೇಕು ಸ್ನೇಹಿತರೆ. ನೋಡಿ ನೀವು ಬೇಕಾದ್ರೆ ಡಾಟ್ ಕೂಡ ಒಂದು ಪಿನ್ ಹಾಕೋಬೋದು. ನಿಮಗೆ ಈಸಿಯಾಗಿ ಲೆಂತ್ ಅನ್ನೋದು ಸಿಕ್ಬಿಡುತ್ತೆ. ನೋಡಿ ಸ್ನೇಹಿತರೆ ಈ ರೀತಿ ಒಂದು ಪಿನ್ ಹಾಕೊಳ್ಳಿ ಇಲ್ಲಿಗೆ ನಿಮಗೆ ಡಾಟ್ ಪಾಯಿಂಟಲ್ಲಿ. ನೋಡಿ ಸ್ನೇಹಿತರೆ ಈ ಡಾಟನ್ನು ನಾವು ಹಿಡಿದಾಯ್ತು ಅನ್ಕೋಬೇಕು. ನೋಡಿ ಇವಾಗ ನಾವು ಬೆಲ್ಟನ್ನು ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು. ನೋಡಿ ಇದನ್ನು ಆರ್ಮೋಲ್ ಟು ಆರ್ಮೋಲನ್ನು ಕರೆಕ್ಟಾಗಿ ಈ ರೀತಿ ಇಟ್ಕೊಂಬಿಡಿ. ಇವಾಗ ಇದು ಡಿಫ್ರೆನ್ಸ್ ಎಷ್ಟಿದೆ ಅಂತ ನೋಡ್ಕೋಬೇಕು ಸ್ನೇಹಿತರೆ. ನೋಡಿ ಇಲ್ಲಿ ಒಂದು 1 ಇಂಚು ನಮಗೆ ಲೆಸ್ ಆಗುತ್ತೆ. ಏನಕ್ಕೆ 1 ಇಂಚು ಲೆಸ್ ಆಗುತ್ತೆ ಅಂದರೆ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಡಾಟನ್ನು ನಾವು ಹಿಡಿತೀವಿ. ಇದು ಪಕ್ಕ ಡಾಟ್ ಇದರಲ್ಲಿ ಬಂದೇ ಬರುತ್ತೆ ಸ್ನೇಹಿತರೆ. ಈ ರೀತಿ ನೀವು ಮಾರ್ಕ್ ಮಾಡ್ಕೊಳೋದ್ರಿಂದ ನೋಡಿ ಇವಾಗ ಇಲ್ಲಿ 1/2 ಇಂಚು ಹಾಗೆ ಇಲ್ಲಿ 1/2 ಇಂಚು ನಮಗೆ ಬೆಲ್ಟನ್ನು ಅಟ್ಯಾಚ್ ಮಾಡಿದಾಗ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ಹೋಗುತ್ತೆ. ನಾವು ಇವಾಗ ಎಷ್ಟು ಲೆಸ್ ಮಾಡಬೇಕು, 1 ಇಂಚು ನಾವು ಎಕ್ಸ್ಟ್ರಾ ತೊಗೋಬೇಕು. ನೋಡಿ ಇಲ್ಲಿಗೆ ಸ್ನೇಹಿತರೆ ನೋಡಿ ಇದು ಎಷ್ಟಿದೆ ರೆಡಿ ಬಂದು ನಮಗೆ 2.5 ಇಂಚು ಸ್ನೇಹಿತರೆ. ಹಾಗೆ ಇಲ್ಲಿ ನೋಡಿ ಇಲ್ಲಿ 1/2 ಇಂಚು ನಾವು ಡಾಟನ್ನು ಹಿಡಿದಿದ್ದೀವಿ. ಅಲ್ಲಿಗೆ ನಮಗೆ ಟೋಟಲ್ ಬಂದು 3 ಇಂಚು ನಾವು ಸೈಡಲ್ಲೇ ತೊಗೋಬೇಕಾಗುತ್ತೆ. ನೋಡಿ 3 ಇಂಚು ನಾವು ಒಂದು ಸೈಡಲ್ಲಿ ಮಾರ್ಕು ಬೆಲ್ಟನ್ನು ತಗೋಬೇಕಾಗುತ್ತೆ. ಹಾಗೆ ಈ ಸೈಡ್ ಕೂಡ ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ ಈ ರೀತಿ ಇಟ್ಕೊಂಡು ನಾವು ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಇಲ್ಲಿ ಕೂಡ ಅಷ್ಟೇ 1 ಇಂಚ್ ಮಾರ್ಜಿನನ್ನು ಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ಏನಕ್ಕಂದರೆ ಇಲ್ಲಿ ಕೂಡ ಒಂದು ಡಾಟ್ ಬರುತ್ತೆ ಸ್ನೇಹಿತರೆ. 1/2 ಇಂಚು ನಾವು ಇಲ್ಲಿ ಕೂಡ ಡಾಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನೋಡಿ ಟೋಟಲ್ 1 ಇಂಚನ್ನು ನಾವು ಲೆಸ್ ಮಾಡಬೇಕು, ಇದಕ್ಕೆ ಆ್ಯಡ್ ಮಾಡಬೇಕು. ನೋಡಿ 3.25 ಬರ್ತಾ ಇದೆ ಸ್ನೇಹಿತರೆ. ನೋಡಿ 3.25 ಹಾಗೆ ಅಲ್ಲಿ 3 ಇಂಚು. ಹಾಗೆ ಇಲ್ಲಿ ಕೂಡ ನೋಡ್ಕೋಬೋದು ಸ್ನೇಹಿತರೆ. ನೋಡಿ ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ 1/2 ಇಂಚು ಡಾಟ್ ಮಾರ್ಜಿನನ್ನು ಬಿಟ್ಟರೆ ಸಾಕು. ಇಲ್ಲಿ ನಮಗೆ ಬೇಕಾಗಿರೋದು ರೆಡಿ ಬಂದು 2.5 ಇಲ್ಲಿ 3.25 ಅಲ್ಲಿ 2.5 ಹಾಗೆ 3 ಈ ಮೆಜರ್ಮೆಂಟಿಗೆ ನಾವು ಬೆಲ್ಟನ್ನು ಕಟ್ ಮಾಡ್ಕೋಬೇಕು.
ನೋಡಿ ಇದು ನಾವು ಕ್ರಾಸ್ ಬೆಲ್ಟ್ ಕಟ್ ಮಾಡೋಕ್ಕೆ ತುಂಬ ಈಸಿ ಮೆಥಡ್ ಸ್ನೇಹಿತರೆ ಇದು. ಸ್ನೇಹಿತರೆ ನೋಡಿ, ನಾನು ನಿಮಗೆ ಬಟ್ಟೆ ವೇಸ್ಟ್ ಆಗಬಾರ್ದು ಅಂತ ಹೇಳೋ ಉದ್ದೇಶಕ್ಕೆ ಒಂದು ನಾನು ಬೆಲ್ಟನ್ನು ಕಟ್ ಮಾಡಿ ತೋರಿಸ್ತೀನಿ. ಆ ನಂತರ ಇನ್ನೊಂದು ಕಟ್ ಮಾಡ್ಕೊತೀನಿ. ಏನಕ್ಕಂದರೆ ಇದರಲ್ಲಿ ಸ್ಲೀವ್ ಅಟ್ಯಾಚ್ ನಾವು ಅಡ್ಜಸ್ಟ್ ಮಾಡಬೇಕು ಸ್ನೇಹಿತರೆ. ಹಾಗಾಗಿ ನೋಡಿ, ನಾನು ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 3 ಇಂಚು 3 ಇಂಚು ಮಧ್ಯ ಬಂದು 2.5 ಇಂಚ್ ಇದೆ ಸ್ನೇಹಿತರೆ. ನಮಗೆ ಬೆಲ್ಟ್ ಬೇಕಾಗಿರೋದು, ನಮಗೆ ಉದ್ದ ಬೇಕಾಗಿರೋ ಬೆಲ್ಟ್ ಅಗಲ ಬಂದು ಸೊಂಟದ ಅಳತೆ ಪ್ರಕಾರ ನಮಗೆ ಕಾಲು ಬೇಕು. 1/4 ಇಂಚು ಅಂದರೆ 6 ಕಾಲು ಬೇಕು. ನೋಡಿ 6 ಕಾಲು ಅಥವಾ 6.5ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತೀನಿ. ಬೆಲ್ಟ್ ಉದ್ದ ಬಂದು ನಮಗೆ ಇಷ್ಟು ಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಈ ಸೈಡ್ ಬಂದು ನಮಗೆ 3 ಇಂಚು ಅಂದರೆ ನಾವು ಅರ್ಧ ಇಂಚು ಆಲ್ರೆಡಿ ಇಲ್ಲಿ ಮಾರ್ಜಿನನ್ನು ತಗೊಂಡಿದ್ದೀವಿ. 3.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದು ಸ್ನೇಹಿತರೆ 3 ಇಂಚು ಬೇಕು. ನಾವು ಇಲ್ಲಿ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಿಲ್ಲ. 3 ನಾವು 4 ಕಾಲನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಇಲ್ಲಿ 2.5 ಇಂಚು ನಾವು ಡಾಟನ್ನು ಹಿಡಿದಿದ್ದೀವಿ. ಆ ಪಾಯಿಂಟ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ರಿ ಸ್ನೇಹಿತರೆ. ಇಲ್ಲಿ ಬಂದು 2.5 ಇದೆ, ಕೆಳಗಡೆ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನು, ಟೋಟಲ್ 3 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ನಮಗೆ ಬೆಲ್ಟ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಬೆಲ್ಟನ್ನು. ಇದು ಪರ್ಫೆಕ್ಟ್ ಬೆಲ್ಟ್ ಕಟ್ಟಿಂಗ್ ಸ್ನೇಹಿತರೆ. ನಿಮಗೆ ಅಳತೆ ಬ್ಲೌಸು ಕೊಟ್ಟಾಗ ಕೂಡ ಇಷ್ಟೇ ಪರ್ಫೆಕ್ಟಾಗಿ ಬರೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಈ ರೀತಿ ನೀವು ಮೆಜರ್ಮೆಂಟ್ ಕಟ್ ಮಾಡ್ಕೊಂಡ್ರೆ ಬರುತ್ತೆ. ನೀವು ಅಳತೆ ಬ್ಲೌಸ್ ಕೊಟ್ಟಾಗ ಇದನ್ನು ಟ್ರೈ ಮಾಡ್ಬೋದು ಸ್ನೇಹಿತರೆ. ನೋಡಿರಿ, ಇದು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್. ನಮಗೆ ಬೆಲ್ಟ್ ಬೇಕಾಗಿರೋದು ಇಷ್ಟು ರೆಡಿ ಬೇಕಾಗುತ್ತೆ. ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇದೇ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಬೆಲ್ಟನ್ನು. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬೆಲ್ಟ್ ಬರ್ತಾ ಇದೆ. ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಹೋಗುತ್ತೆ ಇದರಲ್ಲಿ. ಸ್ನೇಹಿತರೆ ನೋಡಿ, ನಾನು ಒಂದು ಬೆಲ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸ್ಲೀವನ್ನು ಕಟ್ ಮಾಡ್ಕೊಂಡು ನಂತರ ಇನ್ನೊಂದು ಬೆಲ್ಟನ್ನು ಕಟ್ ಮಾಡ್ಕೊತೀನಿ. ಇಲ್ಲಾಂದರೆ ಇವಾಗ ಮೊದಲಿಗೆ ಸ್ಲೀವ್ ಕಟ್ ಮಾಡೋಕ್ಕಾಗುತ್ತೋ. ನೋಡಿ ಸ್ನೇಹಿತರೆ, ಈ ರೀತಿ ನಾನು ನಿಮಗೆ ಇಲ್ಲಿ ಕ್ಲೋಸ್ ಮಾಡಿ ತೋರಿಸ್ತೀನಿ ಬ್ಯಾಕ್ ಎಂಡು. ಸ್ನೇಹಿತರೆ ನೋಡಿ, ಈ ರೀತಿ ನಾನು ಇಟ್ಕೊಂಡಿದ್ದೀನಿ. ಕೆಳಗಡೆ ಅರ್ಧ ಇಂಚು ನಾನು ಮಾರ್ಜಿನನ್ನು ಬಿಟ್ಕೊಂಡಿದ್ದೀನಿ ಇಲ್ಲಿ. ಇವಾಗ ಬಂದು ನೋಡಿ ಈ ರೀತಿ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ಈ ರೀತಿ ಮಾಡೋದ್ರಿಂದ ಇಲ್ಲಿ ಒಂದು ಡಾಟ್ ಬರುತ್ತೆ. ಇದು ಒಳಗೆ ಎಳ್ಕೊಂಡ್ರೆ ನಾವು ಡಾಟನ್ನು ಹಿಡಿದಾಗ ನಂತರ ಸರಿಯಾಗುತ್ತೆ. ನೋಡಿ ಪರ್ಫೆಕ್ಟಾಗಿ ಕೂರುತ್ತೆ. ಈ ಕಡೆ ಕಡಿಮೆ ಹೆಚ್ಚು ಕಡಿಮೆ ಏನು ಬರೋದಿಲ್ಲ ಸ್ನೇಹಿತರೆ. ಇವಾಗ ಸ್ಲೀವ್ ಕಟ್ ಮಾಡೋಣ ಸ್ನೇಹಿತರೆ. ಸ್ಲೀವ್ ಲೆಂತ್ ಬಂದು ನಮಗೆ 7.5 ಇಂಚು ಲೆಂತ್ ಬೇಕು. ನೋಡಿ 7.5 ಇಂಚು ಲೆಂತ್ ಬೇಕು ಸ್ನೇಹಿತರೆ. ನಾನು ಇದನ್ನು ಕೂಡ ಒಂದೇ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಾಂದರೆ ಐರನ್ ಮಾಡ್ಕೋಬೇಕಾಗುತ್ತೆ, ಇದನ್ನ ಲೇಟ್ ಆಗುತ್ತೆ. ಹಾಗಾಗಿ ನಾನು ನಿಮಗೆ ಒಂದೇ ಸ್ಲೀವನ್ನು ತೋರಿಸ್ತೀನಿ ಕಟ್ ಮಾಡಿ. ಇನ್ನೊಂದು ಸ್ಲೀವನ್ನು ಆ ಸೈಡು ಕಟ್ ಮಾಡ್ಕೊತೀನಿ ಸ್ನೇಹಿತರೆ. ನೋಡಿ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾನು 1 ಇಂಚು ಬಿಡ್ತಾ ಇದ್ದೀನಿ. 1 ಇಂಚು 1.25 ಇಂಚ್ ಬಿಡ್ತಾ ಇದ್ದೀನಿ. ಇದು ನಮಗೆ ಒಂದು ಸೈಡ್ ಬಂದಿಲ್ಲ, ಹಾಗಾಗಿ ನಾನು 1.5 ಇಂಚ್ ಬಿಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದು ಬಟ್ಟೆ ವೇಸ್ಟ್ ಮಾಡೋಂಗಿಲ್ಲ, ಕಡಿಮೆ ಇದೆ. ಹಾಗಾಗಿ 1.5 ಇಂಚು ನಾನು ಇಲ್ಲಿ ಹೆಮ್ಮಿಂಗ್ ಪಟ್ಟಿಗೋಸ್ಕರ ಬಿಡ್ತಾ ಇದ್ದೀನಿ ಸ್ಲೀವಲ್ಲಿ. ಹಾಗೆ 7 ಇಂಚು ಲೆಂತ್ ಇದೆ ಸ್ನೇಹಿತರೆ. 7 ಇಂಚು ಲೆಂತು, ಅರ್ಧ ಇಂಚು ನಾನು ಆ್ಯಡ್ ಮಾಡಿ 7.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ಆರ್ಮೋಲ್ ಕ್ರಾಸ್ ಬಂದು ನಾನು ಇದನ್ನು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಇಡಬೇಕಂದ್ರೆ ಸ್ನೇಹಿತರೆ 33 ಚೆಸ್ಟ್ಗೆ ನಾವು 3.3 ಇಡಬೇಕಾಗುತ್ತೆ. 33 10ನೇ ಒಂದು ಭಾಗ ಬಂದು 3.3 ಆಗುತ್ತೆ. ನಾನು ಅಷ್ಟೇ ಕೂಡ ಮಾರ್ಕ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಇದ್ರ ಮೇಲೆ ನಾವು ಆರ್ಮೋಲ್ ಶೇಪನ್ನು ನಾವು ಎಷ್ಟಿದೆ ಬ್ಲೌಸಲ್ಲಿ ಅಷ್ಟನ್ನು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಹಾಗೆ ಲೂಸಿಂಗ್ ಬಂದು ಸ್ನೇಹಿತರೆ ಇಲ್ಲಿ ಎಷ್ಟಿದೆ ಅಂದರೆ ಸ್ನೇಹಿತರೆ ನೋಡಿ 9 ಇಂಚು ಲೂಸಿಂಗ್ ಬರ್ತಾ ಇದೆ. ಅಂದರೆ 4.5 9 ಇಂಚು 4.5 ಇಡ್ತಾ ಇದ್ದೀನಿ. ಹಾಗೆ 2 ಇಂಚು ನಾನು 1.25 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಇದಕ್ಕೆ ಲೈನ್ ಹಾಕೊಂಡ್ಬಿಡ್ತೀನಿ ಸ್ನೇಹಿತರೆ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದು 7.5 ಇಂಚು ಲೆಂತ್ಗೆ ಒಂದು ಮಾರ್ಕಿಂಗು. ಇವಾಗ ಸ್ನೇಹಿತರೆ ನಮಗೆ ಬೇಕಾಗಿರೋದು 14 ಇಂಚು. ನೋಡಿ 14 ಇಂಚು ಅಂದರೆ ಸ್ನೇಹಿತರೆ 7 ಬರುತ್ತೆ. ನಾವು 7 ಇಟ್ಟರೆ ಈ ರೀತಿ 7 ಇಟ್ಟರೆ ಇದು ಇನ್ನೂ ಜಾಸ್ತಿ ಬರುತ್ತೆ ಸ್ನೇಹಿತರೆ. ನಾವೆಲ್ಲ ಈ ರೀತಿ ಎಲ್ಲ ಸೇಪ್ ತೆಗಿತೀವಲ್ಲ ಜಾಸ್ತಿ ಬರುತ್ತೆ. ಹಾಗಾಗಿ ನೋಡಿ ನಾನು ಒಂದು 6.25 ಇಂಚು ಇಡ್ತಾ ಇದ್ದೀನಿ. 1.25 ಇಂಚು ಕಡಿಮೆ ಇಡ್ತಾ ಇದ್ದೀನಿ. ಇಲ್ಲಿಂದ ಇವಾಗ ಇದಕ್ಕೆ ಈ ಸೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದಕ್ಕೆ ಒಂದು ಇದನ್ನು ಸೇಪ್ ಕಟ್ ಮಾಡೋದು ಒಂದು ರೀತಿ ಇದೆ ಸ್ನೇಹಿತರೆ, ಅದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ. ಸ್ನೇಹಿತರೆ ನೋಡಿ ಇಲ್ಲಿಂದ ನಾನು 1.25 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದನ್ನು ಇವಾಗ ನೋಡಿ ಇಲ್ಲಿಂದ ಈ ಸೇಪನ್ನು ಈ ರೀತಿ ಇದನ್ನು ಸೇರಿಸ್ಬೇಕು ಇಲ್ಲಿಗೆ. ಹಾಗೆ ಬಂದು ಇಲ್ಲಿ 1 ಇಂಚಿಗೆ ನಾನು ಇನ್ನೊಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಇದು 2 ಸೆಂಟ್ರಿಗೆ ಸ್ನೇಹಿತರೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ 6 ಕಾಲಿದೆ. 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ.
ಇಲ್ಲಿಂದ ನೋಡಿ ಇದ್ರ ಕೆಳಗಡೆ ಅರ್ಧ ಇಂಚು ನಾವು ಒಳಗಡೆ ತಗೊಂಡು ಮಾರ್ಕ್ ಮಾಡ್ಕೋಬೇಕು. ಈ ಥರ ಒಂದು ಎಸ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ ನೋಡಿ, ಇದು ಕಾಟನ್ ಲೈನಿಂಗ್ ಅಲ್ಲ, ಹಾಗಾಗಿ ಸ್ವಲ್ಪ ನಮಗೆ ಪ್ಯಾಟರ್ನ್ ಹಾಕಲಿಕ್ಕೆ ಚೆನ್ನಾಗಾಗ್ತಿಲ್ಲ. ಆದರೂ ನಾನು ನಿಮಗೆ ಹಾಕಿದ್ದೀನಿ ನೋಡಿ, ಗೊತ್ತಾಗುತ್ತೆ. ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದು ಬಟ್ಟೆ ಏನಂತಾರೆ ಭಾಳ ಸ್ಮೂತ್ ಇದೆ, ಹಾಗಾಗಿ ಚೆನ್ನಾಗಾಗ್ತಿಲ್ಲ ನೋಡಿ. ಇನ್ನೊಂದು ನಾವು ಫ್ರಂಟ್ ಶೇಪನ್ನು ಕಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಏನಾದ್ರು ಡೌಟ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ದಯವಿಟ್ಟು ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.